ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ. ಇವತ್ತು ಪತ್ರಕರ್ತೆ ರಾಧಕ್ಕ ಹಿರೇಗೌಡ್ ಇವ್ರನ್ನ ತುಂಬ ನಾನು ಹೊಗಳ್ತೀನಿ. ತುಂಬ ಇವರ ಮಾತುಗಳನ್ನು ನಾನು ಮೆಚ್ತೀನಿ. ನೇರದಿಟ್ಟ ನಿರಂತರವಾಗಿ ಮಾತಾಡ್ತಾರೆ. ಅದರ ಬಗ್ಗೆ ಹೇಳಷ್ಟು ತಪ್ಪಿಲ್ಲ, ಮಾತಾಡ್ಬೋದು. ಬಟ್ ದರ್ಶನ ಪ್ರಕರಣದಲ್ಲಿ ರಾಧಕ್ಕವ್ರ ಮಾತುಗಳು ಕೇಳಿದರೆ, ರಾಧಕ್ಕವರು ದರ್ಶನ್ ಅವ್ರ ಚಾರ್ಜ್ ಶೀಟನ್ನ ಓದಿರ್ಬೇಕು ಅನ್ನಿಸ್ತೈತಿ. ದರ್ಶನ್ ಅವರ ರೇಣುಕಾಸ್ವಾಮಿನ ಕೊಲೆ ಮಾಡಿ ಹಿಂಸೆ ಕೊಟ್ಟು ಕೊಲೆ ಮಾಡಿದ್ದು ದೃಶ್ಯನ ಇವ್ರು ನೋಡಿರ್ಬೇಕಂತ ಕಾಣಿಸ್ತೈತಿ. ಮತ್ತು ದರ್ಶನ್ ಅವರು ರೇಣುಕಾಸ್ವಾಮಿನ ಹೆಂಗೆ ಕಿಡ್ನ್ಯಾಪ್ ಮಾಡಿಸಿದ್ರು, ಯಾರ ಕಡೆಯಿಂದ ಮಾಡಿಸಿದ್ರಿ, ಎಲ್ಲಿ ಮಾಡಿಸಿದ್ರಿ, ಹೆಂಗೆ ತೊಗೊಂಡೋದ್ರು, ಎಲ್ಲಿ ಹೊಡೆದ್ರು, ಯಾರು ಹೊಡೆದ್ರಿಂದ ರೇಣುಕಾಸ್ವಾಮಿ ಸತ್ತು, ಎಲ್ಲ ವಿಚಾರ ರಾಧಕ್ಕ ಹಿರೇಗೌಡ ಭೇಟಿ. ಅದಕ್ಕೆ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಸರ್ವೆ ಮಾಡಿದಾಳೆ ರಾಧಕ್ಕ. ಅಲ್ಲಿ ನೋವುಗಳನ್ನು ಹಂಚಿಕೊಳ್ಬೇಕಾದ್ರೆ ದರ್ಶನ್ ಅವರ ಬಗ್ಗೆ ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ. ಅಕ್ಕ ರಾಧಕ್ಕ ಪ್ರಕರಣ ಕೋರ್ಟ್ನಲ್ಲಿ ಐತಿ, ವಿಚಾರಣೆ ಹಂತದಲ್ಲಿ ಐತಿ, ನಡೀತಾ ಇದೆ. ಇಷ್ಟು ವರ್ಷ ನಿಮ್ಮ ಮಾಧ್ಯಮಗಳು ದರ್ಶನ್ ಅವ್ರ ಹಕ್ಕಿಗೆ ಧಕ್ಕೆ ಕೊಟ್ಟಿದ್ದಲ್ದೇ ಇವತ್ತು ರಾಧಕ್ಕ ಹಿರೇಗೌಡ ಅವರು ತಿಳುವಳಿಕೆ ಇದ್ದವ್ರು ಚಾರ್ಜ್ ಶೀಟಿಗೆ ಓದ್ದೇನೆ ಅದ್ರ ಹಿನ್ನೆಲೆ ತಿಳ್ಕೊಳ್ಳೋದೇನೆ ಒಬ್ಬ ಆರೋಪಿ ಮೇಲೆ ಇಂಥ ಆರೋಪ ಹೊರಿಸೋದು ತಪ್ಪು. ರಾಧಕ್ಕ ಹಿರೇಗೌಡ್ರೆ, ನಿಮಗೆ ಇಂಥ ಉದಾಹರಣೆಗಳು ಬೇಕಾದಷ್ಟು ಕೊಡ್ತೀನಿ. ಎಷ್ಟೋ ಮಂದಿ ಅಪರಾಧಿಗಳು ನಿರಪರಾಧಿಗಳು ಆಗ್ತಾ ಇದ್ದಾರೆ, ನಿರಪರಾಧಿಗಳು ಅಪರಾಧಿಗಳು ಆಗ್ತಾ ಇದ್ದಾರೆ. ಇವತ್ತು ದರ್ಶನ್ ಅವ್ರ ಕೇಸ್ ಒಂದು ಸೈಡ್ನಾಗ ಇಡ್ರಿ. ಪ್ರತಿಯೊಂದು ನೀವು ಎಂದು ಮಾಧ್ಯಮಕ್ಕೆ ಸೇರಿಕೊಂಡ್ರೆ ಅಂದಿನಿಂದ ಎಷ್ಟು ಕ್ರಿಮಿನಲ್ಗಳು ಮತ್ತು ಭ್ರಷ್ಟಾಚಾರಗಳು ನಿಮ್ಮ ಕಣ್ಣೆದುರುಗಡೆ ನೀವೆಲ್ಲ ಸರ್ವೆ ಮಾಡಿದಿರಿ, ಎಲ್ಲನೂ ದಾಖಲೆಗಳು ಇಟ್ಕೊಂಡಿರಿಲ್ಲ. ಯಾರಿಗೆ ಇವತ್ತು 302 ಆಗಲಿ, 306 ಆಗಲಿ, 304 ಆಗಿರಲಿ, ಈವನ್ ಮರ್ಡರ್ ಕೇಸ್ನಲ್ಲಿ ಆಗಿರಲಿ, 395 ಡಕಾತಿ ಆ್ಯಂಡ್ ರೇಪ್ ಆ್ಯಂಡ್ ಮರ್ಡರ್ ಅಂದರೆ 376, 395 ಮತ್ತು 302 ಡಕಾತಿ ಆ್ಯಂಡ್ ಮರ್ಡರ್, ಈ ಒಂದು ಕೇಸುಗಳನ್ನು ನೀವು ನೋಡಿದಿರಿ. ಅತ್ಯಾಚಾರಗಳು ನೋಡಿದಿರಿ, ಪ್ರತಿಯೊಂದು ಪ್ರಕರಣಗಳಲ್ಲಿ ನೋಡಿದಿರಿ. ಆದರೆ ಎಲ್ಲ ಪ್ರಕರಣಗಳ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನೀವು ಯಾವತ್ತೂ ಗಮನ ಹರಿಸಿಲ್ಲ. ಅಂಥ ಅಪರಾಧಿಗಳನ್ನ ತೋರಿಸ್ತೀರಿ, ಅದನ್ನೆಲ್ಲ ಜನರಿಗೆ ಜಾಗೃತಿ ಕೊಡ್ತೀರಿ. ಕೊನೆಗೆ ಆ ಕೇಸಿನ ಇತಿಹಾಸ ಏನಾಯ್ತು ಅನ್ನೋದ್ರ ಬಗ್ಗೆ ಮರೆತು ಬಿಡ್ತೀರಿ. ಮರಿಬಾರ್ದು. ಕೊನೆಗೆ ಅವನು ಏನಾದ. ನೀವು ಇವತ್ತು ದರ್ಶನ್ ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಿ. ಒಂದು ವೇಳೆ ಅವ್ರು ರಿಲೀಸ್ ಆದರೆ ನೀವು ಮಾತಾಡಿದ ಮಾತುಗಳು ವಾಪಸ್ ತೊಗೊಳಕ್ಕಾಗತ್ತೆ? ರಾಧಾ ಹಿರೇಗೌಡ್ರೆ, ಒಂದು ಕೋರ್ಟ್ನಲ್ಲಿ ಕೇಸ್ ಇದ್ದಾಗ ಆ ಕೇಸ್ನಲ್ಲಿ ಅವನು ನಿರಪರಾಧಿನೋ ಅಪರಾಧಿನೋ ಅನ್ನೋ ಮಟ್ಟನು ನೀವು ಅವನ ಅಪರಾಧಿ ಅನ್ನೋಕ್ಕಾಗಲ್ಲ, ನಿರಪರಾಧಿ ಅನ್ನೋಕ್ಕೂ ಆಗಲ್ಲ. ಆ ಪ್ರಕರಣದಲ್ಲಿ ವಿಚಾರಣೆ ಹಂತದಲ್ಲಿದ್ದಾರೆ ಅವರು. ಅವ್ರ ಹಕ್ಕಿಗೆ ಎಷ್ಟೋ ಮಾಧ್ಯಮಗಳು ಧಕ್ಕೆ ಕೊಡ್ಕೊತ ಬಂದಾರೆ. ಅವ್ರ ಹಕ್ಕಿಗೆ ಅಷ್ಟೇ ಅಲ್ಲ, ಅವ್ರ ಕುಟುಂಬದ ಹಕ್ಕಿಗೆ ಧಕ್ಕೆ ಕೊಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ನೀವು ಧಕ್ಕೆ ಕೊಡಕ್ಕೆ ಹೊಂಟಿರಿ, ಅದು ತಪ್ಪು. ಅವರು ನಿಜವಾಗಿ ಆ ಪ್ರಕರಣದಲ್ಲಿ ಅವ್ರು ಕೊಲೆಗಾರ ಆದರೆ ಅವರು ಶಿಕ್ಷೆ ಅವರು ಅನುಭವಿಸ್ತಾರೆ. ಬಟ್ ನಿರಪರಾಧಿ ಆದರೆ ಅವ್ರಿಗೆ ಒಂದು ಒಳ್ಳೆಯದ ಅವಕಾಶ ಇನ್ನೂ ಬೇಕಾದಷ್ಟು ಸಿಗುತ್ತೆ. ಯಾಕಂದರೆ ಪ್ರಜ್ವಲ್ ಕೇಸ್ಗೂ ದರ್ಶನ್ ಅವ್ರ ಕೇಸ್ಗೂ ಅಜಗಜಾಂತರ ವ್ಯತ್ಯಾಸ ಐತಿ. ಪ್ರಜ್ವಲ್ಗೆ ಜಾಮೀನ ಕೊಟ್ಟಿಲ್ಲ, ಜೈಲು ಒಳಗಡೆ ಇಟ್ಟು ಅವ್ರ ಕೇಸ್ ಇತ್ಯರ್ಥ ಮಾಡಿಕೊಟ್ರು. ಕೊನೆಗೆ ಅವ್ರಿಗೆ ಬೇಲ್ ಹಾಕ್ಕೊಳ್ಳೋಕ್ಕೆ ಅವಕಾಶ ಸಿಗೋದಿಲ್ಲ. ಆದರೆ ದರ್ಶನ್ ಅವ್ರು ಹಂಗಲ್ಲ. ಅದಕ್ಕೆ ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ಮೇಲೆ ಬಿಡುಗಡೆ ಆದವರು. ಅವ್ರ ಕೇಸ್ ಜಾಸ್ತಿ ವರ್ಷ ಇದನ್ನು ಮುಂದೂಡಿಸೋದಕ್ಕಿಂತ ಅತಿ ಶೀಘ್ರದಲ್ಲಿ ಇತ್ಯರ್ಥ ಮಾಡಿಕೊಡೋದು ಒಳ್ಳೆಯದು. ಯಾಕಂದರೆ ದರ್ಶನ್ ಅವರು ತುಂಬ ಜನ ಅಭಿಮಾನಿಗಳು ಹೊಂದಿದ್ದಾರೆ. ಸಾಕ್ಷಿಗಳಿಗೆ ಮತ್ತು ತೊಂದರೆ ಆಗುತ್ತೆ, ಮತ್ತು ಅವರ ಹಕ್ಕಿಗೆ ತೊಂದರೆ ಆಗುತ್ತೆ. ಕಾನೂನಲ್ಲಿ 250 ಸಾಕ್ಷಿಗಳು, ಹೆಚ್ಚಿನ ಸಾಕ್ಷಿಗಳು ಅದಾವು. ಇವೆಲ್ಲ ನಡಿಬೇಕಾದ್ರೆ ರಾಜ್ಕುಮಾರ್ ಅಣ್ಣವ್ರ ಕೇಸ್ 20 ವರ್ಷ ನಡೀತಿದ್ದು, 40 ವರ್ಷ ನಡೆಸ್ಬೇಕಾಗತ್ತೆ ಅಂತಂದು ಸುಪ್ರೀಂ ಕೋರ್ಟು ಇಂಥ ಪ್ರಕರಣ ಮುಂದೂಡೋದಕ್ಕಿಂತ ಈ ಬೇಗ ಇತ್ಯರ್ಥ ಮಾಡಿಕೊಡಿ ಅಂತ ಆದೇಶ ಮಾಡಿದ್ದಾರೆ. ಒಂದು ವೇಳೆ ಆ ಅವಧಿಗೊಳಗಡೆ ಅವರು ಸಾಕ್ಷಿ ಇತ್ಯರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಬೇಲ್ ಕೊಡ್ತೈತಿ ಸುಪ್ರೀಂ ಕೋರ್ಟು. ಅದಕ್ಕೆ ಅದೇ ಥರನೇ ಇವತ್ತು ದರ್ಶನನ್ ಕೇಸ್ ಹೀರೋ ಆತ ಜೈಲಲ್ಲದಾನ, ಅವ್ನಿಗೆ ಏನು ಬೇಕಾದ್ರೆ ನೀವು ಅಂತೀರಿ ಅನಿಸ್ಕೊತಾನೆ.
ಇದೇ ಥರನ ಇದೇ ಥರನ ಸಲ್ಮಾನ್ ಖಾನ್ ಎಷ್ಟು ಮಂದಿ ಕಾಲು ಮುರಿದ ಕೈಕಾಲು ಮುರಿದ ಸಾಯಿಸಿದ ಆಕ್ಸಿಡೆಂಟ್ ಮಾಡಿ ನಿಷೇಧಾಗ ಅಂಥವ್ರ ಪ್ರಕರಣ ಆಯ್ತು, ಜಾಮೀನು ಮೇಲೆ ಹೊರಗೆ ಬಂದ, ಎಷ್ಟೋ ಪಿಕ್ಚರ್ಗಳು ತೆಗೆದ. ಸಂಜಯ್ ದತ್ ಟಾಡಾ ಕೇಸ್ನಾಗ ಬಂದ, ಅವರು ಎಷ್ಟೋ ಇತಿಹಾಸನ ಬರೆದು 20 ವರ್ಷ ಹೊರಗಡೆ ಇದ್ದು ಬೇಲ್ ಮೇಲಿದ್ದು ಕೇಸ್ನ ಅಟೆಂಡ್ ಆಗ್ತಾನೆ ಫಿಲ್ಮ್ ಮಾಡಿ ಸಾವಿರಾರು ಕೋಟಿ ಆಸ್ತಿ ಮಾಡಿಕೊಂಡ. ಇದೇ ಗೌರಿ ಲಂಕೇಶ್ವರ ಬಗ್ಗೆ ಮಾತಾಡೋಂಗಿಲ್ಲ ನೀವು, ಅದೇ ಕಲಬುರ್ಗಿ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಅವರೆಲ್ಲ ಜಾಮೀನು ಮೇಲೆ ಹೊರಗಡೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಅದೇ ಬಲ್ಕಿ ಶಬಾನು ಆಕೆಗೆ ಅತ್ಯಾಚಾರ ಮಾಡಿ ಅವರು ಸಹಚರ 7 ಮಂದಿ ಒಂದು ಮಗುನ ಸೇರಿ 7 ಮಂದಿ ಕೊಲೆ ಮಾಡಿ ಜೀವ ಗಲ್ಲು ಶಿಕ್ಷೆ ಆದಂಥ ಅಪರಾಧಿಗಳಿಗೆ ಸನ್ನಡತೆ ಆದ್ರ ಮೇಲೆ ಬಿಡುಗಡೆ ಮಾಡಿ ಸನ್ಮಾನ ಮಾಡಿದ್ರಲ್ಲ, ಅವ್ರ ವಿರುದ್ಧ ಏನಾರು ಹೋರಾಟ ಮಾಡಿದ್ರೆ ಅದಕ್ಕರೆ ಇಲ್ವಲ್ಲ. ದರ್ಶನ್ ಬಗ್ಗೆ ಯಾಕೆ ಅದು ತಪ್ಪಾಗುತ್ತೆ. ನೀವು ಬುದ್ಧಿವಂತರು, ನೀವು ಸ್ವಲ್ಪದಲ್ಲೇ ಬೀಳಕ್ಕೆ ಹೋಗಬೇಡಿ. ಅದು ಕೋರ್ಟ್ನಲ್ಲಿದೆ, ಕೋರ್ಟ್ ತೀರ್ಪು ಆದ ನಂತರ ನೀವು ಮಾತಾಡ್ಬೋದು, ಇಲ್ಲ ಅನುಮಾನ ವ್ಯಕ್ತಪಡಿಸ್ಬೋದು. ದರ್ಶನ್ ಅವ್ರು ಈ ಕೊಲೆ ಪ್ರಕರಣದಲ್ಲಿ ಅಪರಾಧಿ ಆಗೇ ಆಗ್ತಾರೆ ಅನ್ನೋದು ನೀವು ಏನಾದರೂ ಅದನ್ನು ಓದಿದರೆ ಅಥವಾ ಅದ್ರ ಬಗ್ಗೆ ಸರ್ವೆ ಮಾಡಿದರೆ ನೀವು ಹೇಳ್ಬೋದು. ಸುಮ್ಮನೆ ಬಾಯಿಂದ ನಿಮ್ಮ ಮಾತು ನಡೀತೈತೆ ಅಂತಂದು ಪಬ್ಲಿಕೇಶನ್ ಮಾಡಿದ್ರೆ ಜನ ಏನು ಚೂತೆಗಳ ಇಲ್ಲಲ್ಲ, ಎಲ್ಲರೂ ಬುದ್ಧಿವಂತರದಾರ. ಏನಾಗುತ್ತೆ ಏನಿಲ್ಲ. ರುಂಡವನ್ನು ಚಂಡಾಡಿದ ಗಂಡು ಗಲಿ ರಾಮ ಅಂತಂದು ಒಂದು ಪ್ರಕರಣ ನಿಮ್ಮ ಕೈಯಾಗ ಕೊಡ್ತೀನಿ, ನೀವು ಹೋಗ್ರಿ. ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಹನುಮಸಾಗರ ಒಂದು ತಾಂಡದಲ್ಲಿ ಹನುಮಸಾಗರ ಪೊಲೀಸ್ ಸ್ಟೇಷನ್ನಾಗ 2008ರಲ್ಲಿ ಓಪನ್ ಮಾಡಿರಿ ಹಿಸ್ಟ್ರಿ. ಅಲ್ಲೊಂದು ಮರ್ಡರ್ ಆಗೈತಿ. ರುಂಡನ ಕಡಿದು ಒಂದು ತಾಂಡದಾಗ 18 ವರ್ಷದ ಹುಡುಗ ರುಂಡನ ಸೈಕಲ್ ಕಟ್ಕೊಂಡು 8 ಕಿಲೋಮೀಟ್ರ್ ಸೈಕಲ್ ತುಳ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ನಾನಾ ಕೊಂದೇನೆ ಅನ್ನೋಂಥ ಅಪರಾಧಿಗೆ ಶಿಕ್ಷೆ ಕೊಡೋಕ್ಕಾಗಲಿಲ್ಲ ಕಾನೂನಿಂದ. ಜನರು ಉತ್ತರ ಕೊಡ್ತಾರೆ ಅದಕ್ಕೆ. ಜನರು ಸಾಕ್ಷಿ ಹೇಳಿರ್ತಾನೆ. ಸತ್ಯ ಹೊರಗೆ ಬಿದ್ದೇ ಬರ್ತೈತಿ. ಎಷ್ಟೋ ಅಪರಾಧಿಗಳು 190ರಷ್ಟು ಅಪರಾಧಿಗಳೇ ಬಿಡುಗಡೆ ಆಗ್ತಾ ಇದ್ದಾರೆ. ಕೋಕಾ ಕೇಸ್ ಅಂತ, ಕೋಕಾ ಕೇಸ್ನಲ್ಲಿ CBI ತನಿಖೆ ಆಗಿದೆ, COD ತನಿಖೆ ಆಗ್ತವೆ, ED ತನಿಖೆ ಆಗಿರ್ತವೆ. ಅಂಥ ಅಪರಾಧಿಗಳಿಗೆ ಶಿಕ್ಷೆ ಕೊಟ್ಟಂಥ ದಾಖಲೆಗಳೇ ಇಲ್ಲ. ತೆಲುಗಿಗೆ ಒಬ್ಬನು ಬಿಟ್ಟರೆ ಇನ್ಯಾರು ಕೊಟ್ಟಿದ್ದೀರಮ್ಮ? ಯಾವ ರೌಡಿಗಳಿಗೆ ಒಂದಿಷ್ಟು ಮಂದಿ ಕೊಟ್ಟಿರ್ಬೋದು. ಎಷ್ಟು ಪ್ರಕರಣ ಕೋಕಾ ಕೇಸ್ನಾಗ ದಾಖಲಾಗಿವೆ, ಟಾಡಾ ಕೇಸ್ನಾಗ ದಾಖಲೆ ಮಾಡಿದ್ರಿ. CBI ಅದು ಇದು ಅಂತಂದು ಯಾರಾದರೂ ಶಿಕ್ಷೆ ಕೊಡ್ಸೋಕ್ಕಾಯ್ತು ನಿಮ್ಮ ಕಡೆಯಿಂದ? ಸುಮ್ಮನೆ TRPಗೋಸ್ಕರ ನೀವು ಬದುಕ್ತಾ ಇದ್ದೀರಿ ಅಂತಂದ್ರೆ ನಿಮ್ಮನ್ನೂ ಅದರಲ್ಲಿ ಸೇರಿಸ್ಬೇಕಾಗತ್ತೆ. ರಾಧಕ್ಕ ಹಿರೇಗೌಡ್ರ ಸರ್ವೆ ಮಾಡಿರಿ, ಅವ್ರಿಗೆ ನೀವು ಹೇಳ್ರಿ, ನೋಡಮ್ಮ ಸತ್ಯ ಯಾವತ್ತು ಕರ್ಮ ಯಾರನ್ನೂ ಬಿಡೋಂಗಿಲ್ಲ. ಎಲ್ರಿಗೂ ಕರ್ಮ ಇದ್ದಿದ್ದೆ, ಅವ್ರವ್ರ ಕರ್ಮ ಮಾಡಿದ್ದು ಅವ್ರವ್ರು ಅನುಭವಿಸ್ತಾರೆ. ಸತ್ಯ ಹೇಳಿ ನೀವು ಅದನ್ನು ಸತ್ಯದ ಸಾಕ್ಷಿ ಹೇಳಿ ತೀರ್ಪು ಮಾಡೋಕ್ಕೆ ಕೊಡ್ರಿ. ಅವನು ಅಪರಾಧಿ ಅನ್ನೋದು ಕಂಡು ಬಂದು ಶಿಕ್ಷೆ ಕೊಡಲಿ, ಇಲ್ಲಾಂದರೆ ಅವ್ನು ಬಿಡುಗಡೆ ಆಗಲಿ ಅಂತ ಈ ಮಾತು ಹೇಳಬೇಕು ನೀವು ಪತ್ರಕರ್ತರು. ಡಬಲ್ ಗೇಮ್ ಆಟ ಆಡೋಕ್ಕೆ ಹೋಗ್ಬಾರ್ದು. ನಿಮಗೊಂದು ಉದಾಹರಣೆ ಕೊಡ್ತೀನಿ, ಕೇಳ್ಕೊಳ್ಳಿ, ಕ್ಲೀನಾಗಿ ತಿಳ್ಕೊಳ್ಳಿ. ಒಂದು ಮರ್ಡರ್ ಕೇಸು ಅದು ಹೆಂಗೆ ಮರ್ಡರ್ ಆಗೈತೆ ಅಂದರೆ, ಇದೇ ಸವಣೂರು ತಾಲೂಕು ಹಾವೇರಿ ಜಿಲ್ಲಾ ಜಲ್ಲಾಪುರ ಅಂದರೆ ಸವಣೂರು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ 2 ಮಂದಿ ಅಣ್ಣ ತಮ್ಮ 2 ಪೋಷನ್ ಮನೆಯಲ್ಲಿ ಇರ್ತಾರೆ. ಆ ತಮ್ಮ ಆಸ್ತಿಗೋಸ್ಕರ ಅಣ್ಣನ ಭಾಳ ಪಿಡಿಸ್ತಾ ಇರ್ತಾನೆ. ಅವ್ನು ಕೊಡೋಂಗಿಲ್ಲ ಅಂತ ಧಮಕಿ ಆಗ್ತಿರ್ತಾನೆ. ಇವನು ಹಿಂಗೆ ಬಿಟ್ಟರೆ ನಮ್ಗೆ ಆಸ್ತಿ ಸಿಗಲ್ಲ ಅಂತ ತಮ್ಮ ಏನು ಮಾಡ್ತಾನೆ, ಬಿಸ್ಲೇರಿ ಬಾಟ್ಲಿ ಕೊಯ್ದು ಅದರಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಒಂದು ಕೋಲಿಗೆ ಒಂದಿಷ್ಟು ಬಟ್ಟೆ ಸುತ್ಕೊಂಡು ಅದಕ್ಕೆ ಪೆಟ್ರೋಲ್ ಹಾಕಿ ಕಡ್ಡಿ ಕೆರೆದು ತಮ್ಮಂದು ಅಣ್ಣ ಪೇಪರ್ ಓದ್ತಿರ್ತಾನೆ ತನ್ನ ಮನೆ ಕಟ್ಟಿ ಮೇಲೆ. ಆ ಪೆಟ್ರೋಲ್ ಹೋಗಿ ಬೆಂಕಿ ಒಗೆದು ಬಿಡ್ತಾನೆ. ಅದು ಬೆಂಕಿ ಹತ್ತಿ ಬಿಡ್ತೈತಿ. ಅಯ್ಯೋಯಪ್ಪ ಅನ್ನೋರಾಗನ ಅವ್ರ ತಾಯಿ ಓಡಿ ಬರ್ತಾಳೆ. ಓಡಿ ಬಂದಾಗ ಅಯ್ಯೋ ನನ್ನ ಮಗನಿಗೆ ಬೆಂಕಿ ಹಚ್ಚಿದ ನನ್ನ ಮಗ ಅಂತಂದು ಹತ್ಕೊಂತ ಅವನ್ನ ಬೆಂಕಿ ಹರ್ಸಕ್ಕೆ ಹೋಗಲ್ಲ. ಅವನು ಆ ಬೆಂಕಿ ಹತ್ತಿದವನು ಅವ್ರ ತಾಯಿನ ಉಚ್ಕೊಂಡ್ಬಿಡ್ತಾನೆ. ಇಬ್ಬರು ಸ್ಪಾಟಲ್ಲೇ ಸತ್ತು ಬಿಡ್ತಾರೆ. ಆಗ ಅಲ್ಲಿ ನೆರೆದಂಥ ಜನರು ದೃಶ್ಯವನ್ನು ನೋಡಿದಂಥ ಜನರು ನೋಡ್ಕೊತಾನೆ ಕೊನೆಗೊಬ್ಬವನು ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾನೆ. ಪೊಲೀಸರು ಕರಿತಾನೆ. ಪೊಲೀಸರು ಜೀಪ್ ತೊಗೊಂಡು ಬರ್ತಾರೆ ಅರ್ಧ ಗಂಟೆ ಒಳಗೆ. ಅವನು ಅಲ್ಲೇ ಅಣ್ಣನೂ ಸತ್ತ ತಾಯಿನೂ ಸತ್ತಲ್ಲ ಅಂತಂದು ಅವನು ಪಶ್ಚಾತ್ತಾಪ ಪಟ್ಕೊಂಡು ಅದೇ ಜಾಗದಾಗ ಕುಂತಿರ್ತಾನೆ. ಪೊಲೀಸರು ಬರ್ತಾರೆ, ಏನಿದು ಅಂತ ಕೇಳ್ತಾರೆ. ಹೆಂಗ್ರಿ ಅಣ್ಣನಿಗೆ ಸಾಯ್ಸಾಕ ಅಂತಂದು ಬೆಂಕಿ ಹಚ್ಚಿದ, ಅವ್ರ ತಾಯಿನೂ ಬಂದ್ಲು, ಅವ್ರ ತಾಯಿನೂ ಅವನ ಜೊತೆಲೆ ಔಚ್ಕೊಂಡ, ಇಬ್ಬರು ಸತ್ತೋಗ್ಬಿಟ್ರಿ, ಇವನ ಬೆಂಕಿ ಹಚ್ಚಿದ ಅಂತಂದು ಅಲ್ಲಿ ಸುತ್ತಮುತ್ತ ಜನ ನೋಡಿದವರು ಹೇಳಿಕೆ ಕೊಡ್ತಾರೆ. ಹೇಳಿಕೆ ಕೊಟ್ಕೊಡ್ಲೇನ ಆಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಎಲ್ಲಿಗಟ್ಟಿ ಹೆಸರಿಗೆ ಕರ್ಕೊಂಡು ಹೋಗಿದ್ದಾಗ ಅವನ್ನ ಅಲ್ಲಿಗೆ ಮುಗೀತು. ಅವನು ಮತ್ತು ಊರಿಗೆ ಬರಲಿಲ್ಲ, ಸೀದಾ ಜೈಲಿಗೆ ಹೋಗ್ಬಿಡ್ತಾನೆ.
ಅವಾಗ ಅವನು ಜೈಲಿಗೆ ಯಾವಾಗ ಹಾಕಿರ್ತಾರೆ ಹೇಳ್ರಿ ಅದಕ್ಕೆ ಎಂದು ಮರ್ಡರ್ ಆಗಿರ್ತೈತಿಲ್ಲ ಅಂದು ಅವನ್ನ ಅರೆಸ್ಟ್ ಮಾಡಿರ್ತಾರೆ. ಅರ್ಧ ಗಂಟೆ ಕೊಲೆ ಆಗಿ ಅರ್ಧ ಗಂಟೆದೊಳಗೆ ಅರೆಸ್ಟ್ ಆಗ್ತಾನೆ ಆರೋಪಿ. ಅವ್ನು ತೊಗೊಂಡೋಗಿ ಟೇಷನ್ನಾಗ ಇಡ್ತಾರೆ. ಟೇಷನ್ನಾಗ ಇಟ್ಟು 3 ದಿನ ಟೇಷನ್ನಾಗ ಇಡ್ತಾರೆ. ಅದಕ್ಕೆ 3 ದಿನ ಟೇಷನ್ನಾಗಿಟ್ಟು ಅವನಿಂದ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಕೊನೆಗೆ ಅವರು FIR ಅವನ್ನ ಹಾಜರುಪಡ್ಸೋಕೆ ಹೋಗ್ತಾರೆ. ಏನಂತ ಅದರಲ್ಲಿ FIR ಬರೆದಿರ್ತಾರಂದ್ರೆ, ಆರೋಪಿ ಇಷ್ಟನೇ ತಾರೀಕಿನ ದಿವಸ ತನ್ನ ತಾಯಿಗೂ ಮತ್ತು ಅಣ್ಣನಿಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿ ಇವನು ಎಸ್ಕೇಪ್ ಆಗಿ ಹೋಗಿದ್ದ. ನಾವು 2-3 ತಂಡ ಮಾಡಿಕೊಂಡು ಕಷ್ಟಪಟ್ಟು ಹುಡುಕ್ತಾ ಇದ್ದ ಪತ್ತೆ ಹಚ್ಚೋ ಮುಂದೆ ಇಂಥ ರೈಲ್ವೆ ಸ್ಟೇಷನ್ ಮುಂದ್ಗಡೆ ರೈಲ್ ಹಳಿ ಮೇಲೆ ಹೊಂಟಿದ್ದ ಓಡಿ ಕಷ್ಟಪಟ್ಟು ಹಿಡಿದ್ವಿ. ಇವತ್ತೇ ಹಿಡಿದ್ವಿ 10 ಗಂಟೆಗೆ ಬೆಳಗ್ಗೆ, ಆಗಲೇ 4 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದೀವಿ ಅಂತ ಹೇಳಿ ಚಾರ್ಜ್ ಶೀಟಿ ಒಳಗಡೆ ಐತಿ. ಆದರೆ ಸಾಕ್ಷಿಗಳು ಆ ಚಾರ್ಜ್ ಶೀಟಿ ಒಳಗಡೆ ಏನು ಬರೆದಿದ್ದಾರೆ ಅನ್ನೋದು ಸಾಕ್ಷಿಗಳು ಗೊತ್ತಿರಬೇಕಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅವನು ಕೊಲೆ ಕೇಸ್ನಾಗ ಜೈಲ್ ಒಳಗಡೆ ಇರ್ತಾನೆ. ಜಾಮೀನು ಕೇಳಿದ್ರೆ ಜಾಮೀನು ಸಿಗೋದಿಲ್ಲ. ಜೈಲ್ನಾಗ ಇದ್ದಾನೆ, ಕೋರ್ಟ್ಗೆ ಅಟೆಂಡ್ ಆಗ್ತಿರ್ತಾನೆ. ಕೊನೆಗೆ ಟ್ರಯಲ್ ಆಗುತ್ತೆ. ಟ್ರಯಲ್ ಆದಾಗ ಪ್ರತ್ಯಕ್ಷ ಸಾಕ್ಷಿಗಳು ಬರ್ತಾರೆ. ಸಾಕ್ಷಿಗಳು ಬಂದು ಕೋರ್ಟ್ನಾಗ ನೋಡ್ತಾರೆ. ಆವಾಗ ಗೌರ್ಮೆಂಟ್ PP ಆರೋಪಿನ ತೋರಿಸಿ ಪ್ರತ್ಯಕ್ಷ ಸಾಕ್ಷಿದಾರಿಗೆ ಈತ ಗೊತ್ತನು ಅಂತಾನೆ. ಹೌದ್ರಿ ಗೊತ್ತು ಅಂತಾನೆ. ಎಲ್ಲಿ ಗೊತ್ತು ಅಂತ ಕೇಳಿ, ಇಲ್ರಿ ನಮ್ಮ ಊರವರು ಅಂತ ಹೇಳ್ತಾನೆ. ಅವ್ರಿಗೂ ನಿಮ್ಗೆ ಹೆಂಗೆ ಅಂತ ನಮ್ಮ ಮನೆ ಎದುರುಗಡೆ ಮನೆ ರೀ ನಮ್ಮದು, ಏನಾಯ್ತು ಯಾವತ್ತಿ ಇದಕ್ಕೆ ಸಹಿ ಯಾಕೆ ಹಾಕಿದಿ, ಇಲ್ಲಿಗೆ ಯಾಕೆ ಬಂದು ಅಂತ ಕೇಳ್ತಾರೆ PP. ಇಲ್ರಿ ನಾವು ಇಂಥ ದಿನ ಇಂಥ ಮನೆಯ ಮುಂದ್ಗಡೆ ಈತ ಅವ್ರ ಅಣ್ಣನಿಗೆ ಅವ್ರ ತಾಯಿಗೂ ಬೆಂಕಿ ಹಚ್ಚಿ ಸುಟ್ಟಿದ್ರಿ. ನಾವು ಪೊಲೀಸ್ರಿಗೆ ಫೋನ್ ಮಾಡಿದ್ವಿ. ಪೊಲೀಸರು ಬಂದು ಅರ್ಧ ಗಂಟೆದಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಇಲ್ಲೇ ನೋಡು ಮಿಸ್ಟೇಕ್ ಆಗಿದ್ರೆ. ಅದಕ್ಕೆ ಅಲ್ಲಿ ಚಾರ್ಜ್ ಶೀಟಿ ಒಳಗಡೆ ಏನು ಬರ್ತೈತಿ, 3 ದಿನ ನಂತರ ಆರೋಪಿನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳೈತಿ. ಕೊಲೆ ಆಗಿ 3 ದಿನದ ನಂತರ. ಆದರೆ ಸಾಕ್ಷಿದಾರ ಬಂದು ಕೋರ್ಟ್ನಾಗ ಏನು ಹೇಳ್ತಾನೆ, ಕೊಲೆ ಆಗಿ ಅರ್ಧ ಗಂಟೆದಲ್ಲಿನ ಆರೋಪಿನ ನಾವು ಅರೆಸ್ಟ್ ಮಾಡಿ ಪೊಲೀಸರ ಕೈಯಾಗ ಕೊಟ್ವಿ ಅಂತ ಸಾಕ್ಷಿ ಕೋರ್ಟ್ನಲ್ಲಿ ಹೇಳ್ತಾನೆ. ಅದಕ್ಕೆ ಆದರೆ ಪೊಲೀಸ್ನವ್ರು ಚಾರ್ಜ್ ಶೀಟಿಲಿ ಏನೈತಿ, ಕೊಲೆ ಮಾಡಿ ಈತ ತಪ್ಪಿಸ್ಕೊಂಡು ಹೋಗಿ 3 ದಿನ ಪೊಲೀಸರಿಗೆ ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ದಂಥ ಜಾಗದಲ್ಲಿ ಅರೆಸ್ಟ್ ಮಾಡಿದ್ವಿ ಅಂತಂದು ಚಾರ್ಜ್ ಶೀಟಿಯಲ್ಲಿ ಐತಿ. ಈಗ PP ಅವ್ರು ಕೇಳೋದು ಆ ಚಾರ್ಜ್ ಶೀಟಿಯಲ್ಲಿ ಇದ್ದಂಥದನ್ನು ಪ್ರಶ್ನೆ ಮಾಡ್ತಾರೆ. ಆದರೆ ಇವರು ಕಣ್ಣಿಗೆ ಕಂಡಿದ್ದ ಸತ್ಯನ ಸಾಕ್ಷಿ ಹೇಳ್ತಾ ಇದ್ದಾರೆ. ನೋಡಿರ ಅದಕ್ಕೆ ಇದೇ ನೋಡು ಕಾನೂನು ಹೆಂಗೈತಿ ಹೆಂಗಿಲ್ಲ ಅಂತಂದು ಸಾಕ್ಷಿಗಳು ಮಾರಾಟ ನಡೀತಿರ್ತೀರ. ಅದಕ್ಕೆ ವಕೀಲರ ಒಂದು ಕೇರ್ಲೆಸ್ ವಾದ ನಡೀತಿರ್ತೀರ. ಅದಕ್ಕೆ ಪೊಲೀಸ್ನವ್ರು ಸರಿಯಾಗಿ ಕತೆ ಬರೆದಿಲ್ಲಾರ. ಅದಕ್ಕೆ ನೀವು ಸರಿಯಾಗಿ ವರದಿ ಕೊಡಂಗಿಲ್ಲಾರ. ಅದಕ್ಕೆ ಸರಿಯಾದಂಥ ಸರ್ವೆ ಮಾಡಿ 164 ಸ್ಟೇಟ್ಮೆಂಟ್ ತೊಗೊಂಡು ತೀರ್ಪಾಗೋದಿಲ್ಲಾರ. ಅದಕ್ಕೆ ಇವನ್ನೆಲ್ಲ ತಿಳ್ಕೊಬೇಕಕ್ಕ. ಬರೀ ನಾನು ಓದಿದ್ದೀನಿ, ನಾನು ಯಾವುದು ಸರ್ವೆ ಮಾಡಿರ್ತೀವಿ. ಕರ್ನಾಟಕ ಎಷ್ಟು ಸುತ್ತಿದ್ರಿ ಹೇಳ್ರಿ ಅದಕ್ಕರ. ಒಂದೊಂದು ಜಿಲ್ಲಾದೊಳಗಡೆ ಏನೇನು ಐತಿ ಅನ್ನೋದ್ರ ಬಗ್ಗೆ ಆಳಾಳ್ತಿ ಒಂದೊಂದು ಗ್ರಾಮದಲ್ಲಿ ನಾನು ಲೆಕ್ಕ ಕೊಡ್ತೀನಿ ರೀ. ಅದಕ್ಕೆ ಯಾವತ್ತು ವಿದ್ಯೆ ಓದಕ್ಕೆ ಬಂದ್ರೆ ಮಾತ್ರ ಹೀರೋ ಆಗಂಗಿಲ್ಲ ರೀ. ಅದಕ್ಕೆ ಅನುಭವ ಬೇಕು, ಅನುಭವ. ಅದಕ್ಕೆ ದರ್ಶನ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕ್ರ. ಅದಕ್ಕೆ ಅವರು ಕೊಲೆ ಮಾಡಿದ ಆರೋಪಿನ ಆಗಿರಲಿ, ಮಾಡದೇ ಇದ್ದಿದ್ದ ಆರೋಪಿನ ಆಗಿರಲಿ, ಒಟ್ಟು ನಮ್ಗೆ ಏನಪ್ಪ ಅಂದ್ರೆ ಒಂದು ಕುಟುಂಬದ ವ್ಯಕ್ತಿ ಅವ. ಈಗ ಒಂದು ಕುಟುಂಬದಲ್ಲಿ ಒಬ್ಬ ಏನೋ 5 ನಿಮಿಷ ಸಿಟಿ ಕೊಲೆ ಮಾಡುವಾಗೇನಂತ ಅವ್ನು ಕೈ ಬಿಡೋಕ್ಕಾಗುತ್ತೆ? ಬಿಡೋಕ್ಕಾಗೋದಿಲ್ಲ. ಅವ್ನು ಕಷ್ಟಪಟ್ಟು ಅವ್ನು ಉಳಿಸ್ಕೋಬೇಕು, ಬೆಳೆಸ್ಬೇಕು. ಅವ್ನು ಕರ್ಮ ಮಾಡಿದ್ರೆ ಶಿಕ್ಷೆ ಅನುಭವಿಸ್ಬಾರ್ದು. ಅಲ್ಲಿ ಮಟ್ಟ ನಾವು ನಿನ್ನ ನೋಡ್ಕೊತೀವಿ, ನಿನ್ನ ಹೆಂಡತಿ ಮಕ್ಕಳು ಸಾಕ್ತೀವಿ ಅಂತ ಹೇಳ್ತಾರೆ. ಹಂಗೆ ದರ್ಶನ್ ಅವರು ಕರ್ನಾಟಕದಾಗ 6 ಕೋಟಿ ಕನ್ನಡಿಗರ ಕಣ್ಮನೆ. ನಿನಗೂ ಅಷ್ಟೇ ಇರೋದಕ್ಕೆ ನೀವು ಪಿಕ್ಚರ್ ನೋಡಿದಿರಿ, ಹೊಗಳಿದಿರಿ. ಇವತ್ತು ಅವರು ಒಂದು ಆರೋಪದಲ್ಲಿ ಆರೋಪಿ ಆಗಿದ್ದಾರೆ ಅಷ್ಟೇ, ಅಪರಾಧಿ ಆಗಿಲ್ಲಾರ. ಅದಕ್ಕೆ ಅಪರಾಧಿ ಆದ್ರೆ ಮಾತಾಡು, ನೋವು ಆಕತ್ತೀವಿ. ಮಾತಾಡು, ಬೇಡ ನಂಗಿಲ್ಲ. ನಾನು ನಿನಗೆ ಅಣ್ಣ ಆಗಬೇಕು ತಮ್ಮ ಆಗಬೇಕು ಗೊತ್ತಿಲ್ಲ, ನಾನು ಸಿಗ್ಲಿ ಬಸ್ಸ ಅದಕ್ಕೆ ನಿನ್ನ ಅಭಿಮಾನಿ.